ಬೆಂಗಳೂರಿನಲ್ಲಿ ಮುಂದುವರಿತಾ ಇದೆ ಆಟೋ ಗ್ಯಾಸ್ನ ಹಾಹಾಕಾರ. ಯಾಕಂದ್ರೆ ಯುದ್ಧದ ಎಫೆಕ್ಟ್ ಜೋರಾಗಿ ನಡೀತಾ ಇರೋ ಕಾರಣ ಎಲ್ಲೆಲ್ಲಿ ನೋಡಿದ್ರು ಕೂಡ ಈಗ ಗ್ಯಾಸ್ನ ಹಾಹಾಕಾರ ಮತ್ತೆ ಸದ್ದು ಮಾಡ್ತಾ ಇದೆ. ಆಟೋ LPGಗಾಗಿ ಈಗ ಆಟೋ ಚಾಲಕರು ಕ್ಯೂ ನಿಲ್ತಾ ಇದ್ದಾರೆ. ಮುಂಜಾನೆ 5 ಗಂಟೆಯಿಂದಲೂ LPGಗಾಗಿ ಸಾಲುಗಟ್ಟಿ ನಿಲ್ತಿದ್ದಾರೆ. ರಾತ್ರಿಯೇ ಬಂದು ಆಟೋವನ್ನ ನಿಲ್ಲಿಸಿರುವಂತಹ ಕೆಲ ಚಾಲಕರು, ತದನಂತರ ಬೆಳಗಿನ ಜಾವ ಬಂದು ಕೆಲ ಚಾಲಕರು ಆಟೋವನ್ನ ನಿಲ್ಲಿಸಿ ತದನಂತರ ಪೆಟ್ರೋಲ್ ಬಂಕ್ಗಳಲ್ಲಿ ಒಂದು ಗ್ಯಾಸನ್ನು ತೆಗೆದುಕೊಳ್ಳೋದಕ್ಕೆ, ಜೊತೆಗೆ LPG ಗ್ಯಾಸ್ಗಾಗಿ ಆಟೋ ಚಾಲಕರು ಬಂಕ್ಗಳ ಮುಂದೆ ಕ್ಯೂ ನಿಂತಿರೋದು. ಯಾಕಂದರೆ ಈ ಹಿಂದೆ ನೀವು ಗಮನಿಸಿರಬಹುದು, ಪೆಟ್ರೋಲ್ ಬಂಕ್ಗೂ ಕೂಡ ಹಾಹಾಕಾರ ಇತ್ತು, ಈಗ LPGಗೂ ಹಾಹಾಕಾರ ಇದೆ. ಸೊ ಮುಂದೆನೂ ಕೂಡ ಇರುತ್ತೆ ಅನ್ನೋ ನಿಟ್ಟಿನಲ್ಲೇ ಈಗ ಇದೆ. ಯಾಕಂದರೆ ಬೆಂಗಳೂರಿನಲ್ಲಿ ಮುಂದುವರಿತಾ ಇದೆ ಆಟೋ ಗ್ಯಾಸ್ನ ಈ ಒಂದು ಹಾಹಾಕಾರ. ಹಾಗಾಗಿ ಜನ ತತ್ತರಿಸಿ ಹೋಗ್ತಿದ್ದಾರೆ. ಅದರಲ್ಲೂ ಕೂಡ ಕಡು ಬಡವರು ಯಾವ ರೀತಿಯಾಗಿ ಆಟವನ್ನು ಓಡಿಸೋದಕ್ಕೆ ಮುಂದಾಗಿರ್ತಾರೆ. ಈಗ ಅವ್ರಿಗೂ ಕೂಡ ಸಂಕಷ್ಟ ಬಂದೋದಕ್ಕಿದೆ. ಹೇಗೆ ನಾವು ಜೀವನ ನಡೆಸೋದು ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಆಟೋ ಚಾಲಕರಲ್ಲಿ. ಮುಂಜಾನೆಯಿಂದ ಮಧ್ಯರಾತ್ರಿಯಿಂದ ನಿನ್ನೆ ರಾತ್ರಿಯಿಂದ ಆಟೋಗಳನ್ನು ಬಂಕ್ಗಳ ಹತ್ರ ನಿಲ್ಲಿಸಿ ಹೋದ್ರೂ ಕೂಡ ಇನ್ನೂ ನಮಗೆ LPG ಸಿಗ್ತಾ ಇಲ್ಲ. ಯಾಕಂದರೆ ಇವಾಗ ಮತ್ತೆ ಯುದ್ಧದ ಪರಿಣಾಮವಾಗಿ ಗ್ಯಾಸ್ನ ಕೊರತೆ ಹೆಚ್ಚಾಗುತ್ತೆ ಅನ್ನೋದು ಈಗ ಆತಂಕ ಸೃಷ್ಟಿಯಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶುರುವಾಯಿತು ತೈಲದ ಟೆನ್ಷನ್. ಈಗ ಹರ್ಮುಜ್ ಓಪನ್ ಆಗುವವರೆಗೂ ಕೂಡ ತೈಲ ಬೆಲೆ ಏರಿಕೆ ಆಗುತ್ತೆ. ಭಾರತಕ್ಕೂ ಭೀತಿ ಇದೆ, ಹೆಚ್ಚಾಗುತ್ತಾ ಆಗಿದ್ರೆ ಪೆಟ್ರೋಲ್ ಡೀಸೆಲ್ನ ಬೆಲೆ ಅಂತ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶುರುವಾಗುತ್ತೆ ಈಗ ತೈಲದ ಟೆನ್ಷನ್. ನೋಡಿ, ಹರ್ಮುಜ್ ಜಲಸಂಧಿ ಸಂಬಂಧಪಟ್ಟಂತೆ ಏನೀಗ ಇರಾನ್ ನಾವು ಟೋಲನ್ನ ಹೈಕ್ ಮಾಡ್ತೀವಿ ಅಂತ ಹೇಳಿ ಹಣವನ್ನ ಹೈಕ್ ಮಾಡಿತ್ತು. ಅದಾದ ಬೆನ್ನಲ್ಲೇ ಒಂದು ಕಡೆ ಅಮೇರಿಕಾ, ಅರೆ ನೀವು ಟೋಲನ್ನ ಹೈಕ್ ಮಾಡ್ತೀರಿ ಅಂತಂದ್ರೆ ನಾವು ಇದಕ್ಕೆ ಏನಾದ್ರು ತಕ್ಕ ಶಾಸ್ತಿಯನ್ನ ಮಾಡ್ತೀವಿ ಅಂತ ಹೇಳಿ ಮತ್ತೆ ಯುದ್ಧವನ್ನ ಮಾಡುತ್ತೆ, ಮುಕ್ತ ಮಾಡಬೇಕು ಹರ್ಮುಜ್ ಜಲಸಂಧಿಯನ್ನ ಅಂತ. ಆದರೂ ಕೂಡ ಇರಾನ್ ಅದು ಯಾವುದಕ್ಕೂ ಮಣಿಯೋದಿಲ್ಲ. ಹೀಗೆ ಇವರಿಬ್ಬರ ನಡುವೆ ನಡೀತಾ ಇರುವಂತಹ ಜುಗಲ್ಬಂದಿಯಿಂದ ಒಂದಷ್ಟು ತೈಲ ಘಟಕಗಳು ಧ್ವಂಸವಾಗ್ತವೆ. ಇರಾನ್ನಲ್ಲಿ, ಇಸ್ರೇಲ್ನಲ್ಲಿ, ಲೆಬನಾನ್ನಲ್ಲಿ, ಇರಾನ್ ಎಲ್ಲ ಕಡೆ ಕೂಡ ಆಗ್ತವೆ. ಇದಾದ ನಂತರ ಮತ್ತೆ ಅಮೆರಿಕ ಹೇಳುತ್ತೆ ಈಗ ನಾವು ಇದಕ್ಕೆ ದಿಗ್ಬಂಧನವನ್ನ ಆಗ್ತೇವೆ, ಅಂದ್ರೆ ಹರ್ಮುಜ್ ಜಲಸಂಧಿ ಸಂಬಂಧಪಟ್ಟಂತೆ ನಾವು ದಿಗ್ಬಂಧನವನ್ನ ಆಗ್ತೇವೆ. ಈಗ ಈ ಒಂದು ಜಲಸಂಧಿಯಲ್ಲಿ ಯಾವುದೇ ಹಡಗುಗಳನ್ನು ನಾವು ಹೋಗೋದಕ್ಕೆ ಬಿಡೋದಿಲ್ಲ ಅಂತೇಳಿ ಈಗ ದಿಗ್ಬಂಧನವನ್ನ ಹಾಕಿದೆ ಅಮೆರಿಕ. ಇತ್ತ ಇರಾನ್ ಹೇಳುತ್ತೆ ಅಮೆರಿಕ ಹಾಕಿರುವಂತಹ ದಿಗ್ಬಂಧನ ಏನಿದೆ ಹರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟಂತೆ ಇದು ಅಕ್ಷರಃ ಕಾನೂನು ಬಾಹಿರವಾಗಿದೆ ಅಂತ ಹೇಳುತ್ತೆ. ಅಂತಂದ್ರೆ ಇರಾನ್ನ ಹರ್ಮುಜ್ ಜಲಸಂಧಿ ಸಂಬಂಧಪಟ್ಟಂತೆ ಹಕ್ಕಿರೋದು ಇರಾನ್ಗೆ, ಅದು ಅಮೆರಿಕ ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ಬಂಧನವನ್ನ ಇರೋ ಆಗಿಲ್ಲ. ಇದು ಒಂದು ರೀತಿ ಆಕ್ರಮಣಕಾರಿಯಾಗಿ ಮಾಡಿರುವಂಥದ್ದು ಅಂತ ಹೇಳಿ ಇರಾನ್ ಕೂಡ ಕೆಂಡಾಮಂಡಲವಾಗಿದೆ. ಅಂದ್ರೆ ಇವರಿಬ್ಬರ ಜುಗಲ್ಬಂದಿ, ಇವರಿಬ್ಬರ ಹರ್ಮುಜ್ ಜಲಸಂಧಿಯ ನಿರ್ಬಂಧನವನ್ನ ಏರ್ತಾ ಇರೋದು ಈಗ ಏಕಾಏಕಿ ಭಾರತದ ಮೇಲೆ ಎಫೆಕ್ಟ್ ಬೀಳ್ತಾ ಇದೆ, ನೆರೆಹೊರ ರಾಷ್ಟ್ರಗಳ ಮೇಲೆ ಎಫೆಕ್ಟ್ ಬೀಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಂಗಳೂರಿನಲ್ಲಂತೂ ಬಹು ಹೆಚ್ಚಾಗಿ ಕಾಡ್ತಾ ಇರುವಂತಹ ಸಮಸ್ಯೆ LPG ಪೆಟ್ರೋಲು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಚಂದ್ರ ದೂರವಾಣಿ ಸಂಪರ್ಕದಲ್ಲಿ. ರವಿಚಂದ್ರ, ಈಗ ಗ್ಯಾಸ್ನ ಅಭಾವ ಹೆಚ್ಚಾಗಿರೋದ್ರಿಂದ ಇತ್ತ ಹರ್ಮುಜ್ ಜಲಸಂಧಿಯಲ್ಲೂ ಕೂಡ ಇಬ್ಬರ ಘಟಾನುಘಟಿ ನಾಯಕರುಗಳ ನಡುವೆ ನಡೀತಾ ಇರುವಂತಹ ಈ ಯುದ್ಧ ಈಗ ನಮ್ಮ ಬೆಂಗಳೂರಿನಲ್ಲಿ ಸಂಕಷ್ಟ ಬಂದು ಇನ್ನೂ ಜಾಸ್ತಿ ಸಂಕಷ್ಟ ಆಗ್ತಾ ಇದೆ. ಹಾಗಾಗಿ ಈಗ ಮತ್ತೆ ನಮಗೆ LPG ಸಿಕ್ತು ಅಂತ ಖುಷಿಯಾಗಿದ್ದಂತಹ ಆಟೋ ಚಾಲಕರಿಗೆ ಮತ್ತೆ ಆತಂಕ ಕಾಡ್ತಾ ಇದೆ. ಯಾವ ರೀತಿಯಾಗಿದೆ ಆಟೋ ಚಾಲಕರ ಒಂದು ಭವಿಷ್ಯ ಮುಂದೆ? ಎಸ್ ಇಂತರ ಈಗಾಗ್ಲೇ ಏನೋ ಯುದ್ಧ ಸ್ಟಾಪ್ ಆಗಿದೆ ಅಂತ ಎಲ್ಲ ಆಟೋ ಚಾಲಕರು ಖುಷಿ ಪಟ್ಟಿದ್ರು, ನಮ್ಗೆ ಏನು LPG ಗ್ಯಾಸ್ ಸಿಗುತ್ತೆ ಅಂತ. ಆದ್ರೆ ಇದೀಗ ಮತ್ತೆ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯುದ್ಧದ ಬ್ರೇಕ್ ನಂತರ ಮತ್ತೆ ಇದು LPG ತೈಲ ದುಬಾರಿನೂ ಆಗ್ತಾ ಇದೆ, ಹಾಗೆ LPG ಗ್ಯಾಸ್ ಕೂಡ ಈಗ ಕೊರತೆ ಉಂಟಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಬೆಂಗಳೂರಲ್ಲಿರುವಂತ ಗ್ಯಾಸ್ ಏಜೆನ್ಸಿಗಳು ಕೂಡ ಎಲ್ಲ ತುಂಬಾ ದುಬಾರಿ ಆಗ್ತಾ ಇದೆ. 1 ಲೀಟರ್ಗೆಲ್ಲ 95 ರೂಪಾಯಿ, 100 ರೂಪಾಯಿ, 150 ರೂಪಾಯಿ ತನೆಲ್ಲ ಹೋಗ್ತಾ ಇದೆ. ಅಷ್ಟಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಮಾರುಕಟ್ಟೆಯಲ್ಲಿ ಉದ್ಯೋಗ ಹೆಚ್ಚಾಗ್ತಿದೆ. ಇದರ ಪ್ರಮುಖ ಕಾರಣ ಎಂದರೆ ಮಧ್ಯಪೂರ್ವ ಪ್ರದೇಶದಲ್ಲಿ ಭದ್ರತಾ ಪರಿಸ್ಥಿತಿ ಮತ್ತು ಹಾಗೂ ವಿಶೇಷವಾಗಿ ಹಾರ್ಮುಜ್ ಪ್ರದೇಶದ ಸುತ್ತಲಿನ ತೀವ್ರ ಇರುತ್ತೆ.
ಜಗತ್ತಿನಲ್ಲಿ ಸುಮಾರು 20% ತೈಲ ಸಾಗಾಣಿಕೆ ಇದೆ ಮಾರ್ಗದಿಂದಾನೇ ಹೋಗೋದು. ಅಷ್ಟೇ ಅಲ್ಲದೆ ಈ ಮಾರ್ಗದಲ್ಲಿ ಯಾವುದೇ ಅಡಚಣೆ ಉಂಟಾದ್ರೆ ತಕ್ಷಣ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗೆ ಏರಿಕೆ ಕಾಣಬಹುದು ಇಂಚರ. ಈಗಾಗಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ ಆಯಿಲ್ ಕೂಡ ದರ ಏರಿಕೆ ಹೆಚ್ಚಾಗಿದ್ದು ಬಹಳ ಸೂಚನೆ ಕಾಣುತ್ತಿದೆ ಇಂಚರ. ಹಾರ್ಮೋಜನ್ ಮಾರ್ಗ ಸಂಪೂರ್ಣವಾಗಿ ಸುರಕ್ಷಿತವಾಗಿ ತೆರೆಯುವವರೆಗೂ ಬೆಲೆ ಸ್ಥಿರವಾಗಿದ್ದು ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು ಇಂತರ. ಭಾರತದಲ್ಲಿ ಇದರ ಪರಿಣಾಮ ಭಾರಿ ಪ್ರಮಾಣ ಹೇಳ್ಬೋದು ಅಂತಾನೆ ಹೇಳ್ಬೋದು. ಭಾರತ ತನ್ನ ತೈಲ ಬಹುಪಾಲು ಆಮದು ಮಾಡಿಕೊಳ್ಳುತ್ತದೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ದರ ಏರಿಕೆ ಆದ್ರೆ ವಿದೇಶಿ ಮಟ್ಟದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಸರ್ಕಾರವು ತೆರಿಗೆಗಳನ್ನು ಕಡಿಮೆ ಮಾಡುವ ಮೂಲಕ ಜನರಿಗೆ ಸ್ವಲ್ಪ ಮಟ್ಟಿನ ಪರಿಹಾರ ನೀಡಬಹುದು. ಆದ್ರೆ ಪರಿಸ್ಥಿತಿ ಮುಂದುವರೆದ್ರೆ ದರ ಏರಿಕೆ ಅನಿವಾರ್ಯ ಆಗುತ್ತೆ ಇಂತರ. ಒಟ್ಟಾರೆ ಹಾರ್ಮೋಜನ್ ಪರಿಸ್ಥಿತಿ ಹೇಗೆ ಮುಂದುವರಿತು ಎಂಬುದರ ಮೇಲೆ ಜಾಗತಿಕ ಹಾಗೂ ಭಾರತೀಯ ತೈಲ ಬೆಲೆಗಳು ಕೂಡ ಅವಲಂಬನೆಯಾಗಿರುತ್ತೆ ಇಂತರ. ಎಸ್ ರವಿಚಂದ್ರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.